ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಪುನರ್ವೇಜು ಸಂಸ್ಕಾರ ಚಾನಲ್ಗೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಪ್ರತಿಯೊಬ್ಬರು ಪೋಷಕರು, ವಿದ್ಯಾರ್ಥಿಗಳು ಜೊತೆಗೆ ಶಿಕ್ಷಕರು ತಪ್ಪದೆ ನೋಡಬೇಕು. ಯಾಕಪ್ಪ ಅಂತಂದ್ರೆ 9ನೇ ತರಗತಿ, 10ನೇ ತರಗತಿ, 12ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳೇನಿದ್ದಾರೆ, ಜೊತೆಗೆ ಈ ಒಂದು ಶಿಕ್ಷಣದಲ್ಲಿ ಭಾರಿ ಬದಲಾವಣೆಯನ್ನ ತಂದಿರುವಂತದ್ದು ಕೇಂದ್ರ ಸರ್ಕಾರ. ಹಾಗಾದ್ರೆ ಯಾವ ರೀತಿಯಾದಂತಹ ಬದಲಾವಣೆಯನ್ನ ತಂದಿದೆ, ಜೊತೆಗೆ ಪರೀಕ್ಷೆಯಲ್ಲಿಯೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳನ್ನ ತಂದಿರುವಂತದ್ದು, ಯಾವ ರೀತಿಯಾದಂತಹ ಬದಲಾವಣೆಗಳನ್ನ ತಂದಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇನೆ. ಜೊತೆಗೆ ಹೆಚ್ಚಿನ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮರಿದೇನೆ ಮಿಸ್ ಮಾಡದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಕೂಡ ಕೊಡ್ತಾ ಹೋಗ್ತಾ ಇರ್ತೀವಿ. ಎಲ್ಲರಿಗೂ ಕೂಡ ಶುಭವಾಗ್ಲಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. 9 ಮತ್ತು 10ನೇ ತರಗತಿ ಹಾಗೆ PU ಶಿಕ್ಷಣ ವ್ಯವಸ್ಥೆಯಲ್ಲಿ ಕೆಲವೊಂದಿಷ್ಟು ಭಾರಿ ಬದಲಾವಣೆಯನ್ನ ತರೋದಿಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಮುಂದಾಗಿದೆ. ಈ ಸಂಬಂಧ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಂದ್ರೆ NCF ಅಂತ ಏನ್ ಹೇಳ್ತೀವಿ, ಈಗ ಆಲ್ರೆಡಿ ವರದಿಯನ್ನ ಸಿದ್ಧ ಮಾಡಿ ಗುರುವಾರ ಬಿಡುಗಡೆಯನ್ನು ಕೂಡ ಮಾಡಿದೆ. ಇದಕ್ಕೆ ಆಕ್ಷೇಪಣೆಗಳೇನಾದ್ರೂ ಇತ್ತು ಅಂತಂದ್ರೆ ಶಿಕ್ಷಕರು, ವಿದ್ಯಾರ್ಥಿಗಳು ಜೊತೆಗೆ ಪೋಷಕರು ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಅಂತ ಕೂಡ ಹೇಳಿದ್ದಾರೆ. ನಂತರ ಇಲ್ಲಿ ಕೆಲವೊಂದು ಪರೀಕ್ಷೆಯಲ್ಲಿಯೂ ಕೂಡ ಬದಲಾವಣೆಯನ್ನ ತಂದಿರುವಂತದ್ದು. ಸೊ ಹಾಗಾದ್ರೆ ಏನೇನು ಬದಲಾವಣೆಯನ್ನ ತಂದಿದೆ ಅನ್ನೋದನ್ನ ನೋಡೋದಾದ್ರೆ, ಈಗ ಆಲ್ರೆಡಿ ನೀವೆಲ್ಲರೂ ಕೂಡ ಪರೀಕ್ಷೆಯಲ್ಲಿ ಅಂದ್ರೆ ವರ್ಷಕ್ಕೆ ಒಂದು ಪರೀಕ್ಷೆಯನ್ನ ಬರಿತಾ ಇದ್ರಿ. ಆದ್ರೆ ಈಗ ಕೇಂದ್ರ ಸರ್ಕಾರ ಸಿದ್ಧಪಡಿಸಿರುವಂತಹ ಹೊಸ ವರದಿಯ ಪ್ರಕಾರ ಏನು 11 ಮತ್ತು 12ನೇ ತರಗತಿಗಳು ವರ್ಷಕ್ಕೆ 2 ಬಾರಿ ಪರೀಕ್ಷೆ ಅಂದ್ರೆ ಸೆಮಿಸ್ಟರ್ ಪದ್ಧತಿಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇನ್ನು ಅದೇ ರೀತಿಯಾಗಿ 10ನೇ ತರಗತಿ 12ನೇ ತರಗತಿ ವಿದ್ಯಾರ್ಥಿಗಳ ಪರೀಕ್ಷೆಯ ಮೌಲ್ಯಮಾಪನ ಅಂದ್ರೆ ಈಗ 9 ಮತ್ತು 10, 11, 12ನೇ ತರಗತಿಗಳಾಗಿರಬಹುದು ವರ್ಷಕ್ಕೆ ಒಂದು ಪರೀಕ್ಷೆಯನ್ನ ಬರೀತಾ ಇದ್ರು. ಆದ್ರೆ ಇಲ್ಲಿ 11, 12ನೇ ತರಗತಿಗಳಲ್ಲಿ ಸೆಮಿಸ್ಟರ್ನ ಹೇಳ್ತಾ ಇದ್ದಾರೆ. ಹಾಗೇನೆ 9 ಮತ್ತು 10ನೇ ತರಗತಿಗಳಲ್ಲಿ ನೀವು ಕಡ್ಡಾಯವಾಗಿ ಪಾಸ್ ಆಗಿರಲೇಬೇಕು. 11ನೇ ತರಗತಿ 12ನೇ ತರಗತಿಗೆ ನೀವು ಬರಬೇಕು ಅಂತಂದ್ರೆ 9 ಮತ್ತು 10ನೇ ತರಗತಿನಲ್ಲಿ ಕಡ್ಡಾಯವಾಗಿ ಪಾಸ್ ಆಗಿರಲೇಬೇಕು ಅನ್ನುವಂತಹ ಬದಲಾವಣೆಯನ್ನು ಕೂಡ ಜಾರಿಗೆ ತರ್ತಾ ಇದ್ದಾರೆ. ಈ ಒಂದು 9 ಮತ್ತು 11ನೇ ತರಗತಿಯಲ್ಲಿ ಕಡ್ಡಾಯವಾಗಿ ಪಾಸ್ ಆಗಿಲ್ಲ ಅಂತಂದ್ರೆ ನೀವು 11ನೇ ತರಗತಿಗೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಇರುತ್ತೆ. ನಂತರ ನೀವು 11 ಮತ್ತು 12ನೇ ತರಗತಿಗಳಲ್ಲಿ ಅವಾಗೆಲ್ಲ ನೀವು ಎಷ್ಟು ಸಬ್ಜೆಕ್ಟ್ ಗಳನ್ನ ಓದ್ತಾ ಇದ್ರಿ, ಒಂದು 5 ಸಬ್ಜೆಕ್ಟ್ ಅಥವಾ 6 ಸಬ್ಜೆಕ್ಟ್ ಗಳನ್ನ ಓದ್ತಾ ಇದ್ರಿ. ಆದ್ರೆ ಇಲ್ಲಿ 11 ಮತ್ತು 12ನೇ ತರಗತಿಗಳಲ್ಲಿ ಕೇಂದ್ರ ಸರ್ಕಾರ ಸಿದ್ಧಪಡಿಸ್ತಾ ಇರುವಂತಹ ವರದಿಯ ಪ್ರಕಾರ ಒಟ್ಟು 16 ವಿಷಯಗಳನ್ನ ಓದಬೇಕಾಗತ್ತೆ. ಈ 16 ವಿಷಯಗಳಲ್ಲಿ ನೀವು ಕಾಮರ್ಸ್ ಆದ್ರೂ ತಗೊಂಡಿರಿ ಅಥವಾ ಸೈನ್ಸ್ ಆದ್ರೂ ಕೂಡ ಕಾಂಬಿನೇಷನ್ಸ್ ಆಗಿ ನೀವು ತೆಗೆದುಕೊಂಡಿರಿ. ಸೊ ಈ ಒಂದು ವಿಭಾಗದಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ತಮಗೆ ಆಸಕ್ತಿ ಇರುವಂತಹ ಯಾವುದಾದ್ರೂ ಒಂದು ವಿಷಯವನ್ನ, ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಅನ್ನ ಆರಿಸಿಕೊಳ್ಳಬಹುದು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಸೈನ್ಸ್ ವಿದ್ಯಾರ್ಥಿಗೆ ಯಾವ್ದು ಪೊಲಿಟಿಕಲ್ ಸೈನ್ಸ್ ಇಷ್ಟ ಇರುತ್ತೆ ಆ ಒಂದು ವಿಷಯವನ್ನ ಆರಿಸಿಕೊಳ್ಳಬಹುದು. ಕಾಮರ್ಸ್ ಸ್ಟೂಡೆಂಟ್ಗೆ ಬಯಾಲಜಿ ಓದಬೇಕು ಅಂತ ಅನ್ಸುತ್ತೆ, ಆ ಒಂದು ವಿಷಯವನ್ನ ಆಯ್ಕೆ ಮಾಡ್ಕೊಳ್ಬಹುದು. ಈ ರೀತಿಯಾದಂತಹ ವಿಷಯಗಳನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಆಯ್ಕೆ ವಿದ್ಯಾರ್ಥಿಗಳಿಗೆ ಬಿಟ್ಟಿರುವಂತದ್ದು. ಈ ಒಂದು ವಿಷಯವನ್ನು ಕೂಡ ವರದಿಯಲ್ಲಿ ಉಲ್ಲೇಖಿಸಿರುವಂತದ್ದು. ಜೊತೆಗೆ 9ನೇ ತರಗತಿ ನಂತರ 10ನೇ ತರಗತಿ ಕ್ಲಾಸ್ ನಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಈಗ ಒಂದು 6 ಸಬ್ಜೆಕ್ಟ್ ಅನ್ನ ಓದ್ತಾ ಇದ್ರೆ, CBSE ನಲ್ಲಿ ಒಂದು 5 ಸಬ್ಜೆಕ್ಟ್ ಅನ್ನ ಓದ್ತಾ ಇದ್ದಾರೆ ಅನ್ನೋದು ಅಂತ ಅನ್ಕೊಂಡ್ರೆ, ಆದ್ರೆ ಇಲ್ಲಿ 16 ವಿಷಯಗಳನ್ನ ಅಂದ್ರೆ ನೀವು ಸೆಕೆಂಡ್ PUC ನಲ್ಲಿ ಓದ್ಬೇಕಾಗುತ್ತೆ, ಫಸ್ಟ್ PUC ನಲ್ಲಿ ಓದ್ಬೇಕಾಗುತ್ತೆ. ಆದ್ರೆ 9 ಮತ್ತು 10ನೇ ತರಗತಿನಲ್ಲಿ 6 ವಿಷಯಗಳನ್ನ ನೀವು ಓದೋದಕ್ಕೆ ಚಾನ್ಸಸ್ ಇಲ್ಲ. ಯಾಕಂದ್ರೆ ಇಲ್ಲಿ 8 ವಿಷಯಗಳನ್ನ ನೀವು ಕಡ್ಡಾಯವಾಗಿ ಅಭ್ಯಾಸವನ್ನ ಮಾಡಲೇಬೇಕಾಗತ್ತೆ. ಸೊ ಈ ಒಂದು ವಿಚಾರ ನಿಮ್ಮ ಒಂದು ಗಮನದಲ್ಲಿ ಇರಲಿ. ಜೊತೆಗೆ ಈ ಒಂದು ಪಠ್ಯಕ್ರಮ ಏನಿದೆ ಇದು CBSEಗೆ ಮೀಸಲಾಗುತ್ತಾ ಅಥವಾ ಸ್ಟೇಟ್ಗೂ ಕೂಡ ಹಾಕ್ತಾರ? ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಇದು CBSE ನಲ್ಲಿ ಈಗ ಆಲ್ರೆಡಿ ಕೂಡ ನೆಕ್ಸ್ಟ್ ಮುಂದಿನ ಅಕಾಡೆಮಿಕ್ ಇಯರ್ ಅಂದ್ರೆ 2023-24ನೇ ಇಸ್ವಿನಲ್ಲಿ ಈ ಒಂದು ಪಠ್ಯಕ್ರಮವನ್ನ, ಈ ಒಂದು ಬದಲಾವಣೆಯನ್ನ ಮಾಡಬೇಕು ಅಂತ ಹೇಳಿ ಈಗ ಆಲ್ರೆಡಿ ಉಲ್ಲೇಖವನ್ನ ಮಾಡಲಾಗಿದೆ. ನಂತರ NEP ಜಾರಿಗೆ ಈಗ ಆಲ್ರೆಡಿ ಬಂದಿರುವಂತದ್ದು ಇಡೀ ಭಾರತದಾದ್ಯಂತ. ಕರ್ನಾಟಕವೂ ಕೂಡ ಇಂಪ್ಲಿಮೆಂಟ್ ಮಾಡಿಕೊಳ್ತಾ ಇದೆ. ಸೊ ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಬದಲಾವಣೆ ರಾಜ್ಯ ಪಠ್ಯಕ್ರಮದಲ್ಲೂ ಕೂಡ ಅನ್ವಯ ಆಗುತ್ತೆ ಅನ್ನುವಂಥದ್ದು ಈಗ ಆಲ್ರೆಡಿ ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ಸೊ ಈ ಒಂದು ವಿಚಾರ ನಿಮಗೆ ಗೊತ್ತಿರಲಿ. ಈ ಒಂದು ವಿಡಿಯೋವನ್ನ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗಳಿಗೂ ಕೂಡ ಮರಿದೇನೆ ಶೇರ್ ಮಾಡಿ. ಹೆಚ್ಚಿನ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪುನರ್ವಿ ಎಜು ಸಂಸ್ಕಾರ ಚಾನಲ್. ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರಂ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.